ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಅಲ್ಲಿ ನಾಮಿನೇಷನ್ ಭರಾಟೆ ತುಂಬಾ ಜೋರಾಗಿ ನಡೀತಿದೆ ಗುರು. ಹಳೆ ಸೀಸನ್ ಕಂಟೆಸ್ಟೆಂಟ್ಸ್ ಎಲ್ಲ ಬಂದು ಒಂದೊಂದೇ ನಾಮಿನೇಷನ್ ಪ್ರಕ್ರಿಯೆನ ಮುಗಿಸ್ತಿದ್ದಾರೆ. ನಿನ್ನೆ ಡ್ರೋನ್ ಪ್ರತಾಪ್, ತನಿಷ್ ಅವ್ರು ಬಂದಿದ್ದು, ಇವತ್ತು ಕಾರ್ತಿಕ್ ಮತ್ತೆ ನಮ್ರತ್ ಅವ್ರು ಬರ್ತಿದ್ದಾರೆ. ನಿನ್ನೆ ನೀವು ನೋಡಿರ್ತೀರ ನಾಮಿನೇಷನ್ ಟಾಸ್ಕ್ ಅಲ್ಲಿ ಪ್ರತಾಪ್ ಅವ್ರು ಬರ್ತಾರೆ, ಬಲ್ಲು ನೋಡಿಯಕ್ ಕೇಳ್ತಾರೆ. ನಾಮಿನೇಷನ್ ಪಾಸ್ ಸಿಗೋದು ತ್ರಿವಿಕ್ರಮ್ ಅವರಿಗೆ, 2 ಪಾಸು ಅವರಿಗೆ ಸಿಗುತ್ತೆ. ಅದನ್ನ ತ್ರಿವಿಕ್ರಮ್ ಅವರು ಒಬ್ರಿಗೆ ಕೊಡ್ಬೋದು ಅಂತ ಅಂದಾಗ ರಜತ್ ಅವ್ರಿಗೆ ಕೊಡ್ತಾರೆ. ತ್ರಿವಿಕ್ರಮ್ ಅವರು ಇವರಿಬ್ರನ್ನ ನಾಮಿನೇಟ್ ಮಾಡ್ತಾರೆ. ಅದ್ರಲ್ಲಿ ಒಬ್ರು ಧನರಾಜು ಮತ್ತೆ ಚೈತ್ರ ಅವ್ರನ್ನ. ರಜತ್ ಅವ್ರು ನಾಮಿನೇಟ್ ಮಾಡೋದು ಹನುಮಂತ ಅಣ್ಣ ಮತ್ತೆ ಶಿಶಿರ್ ಅವ್ರನ್ನ. ಅದೇ ಶಿಶಿರ್ ಅವ್ರಿಗೆ ಅವ್ರ ರೀಸನ್ ಕೊಡೋದು ಅದೇ, ನೀವು ಸ್ಟಾರ್ಟಿಂಗ್ ಹೆಂಗ್ ಆಡ್ತಿದ್ದೋ ಆ ರೀತಿ ಆಡ್ತಿಲ್ಲ, ಬರೇ ನೀವು ಬೇರೆ ಕಡೆ ಕಳ್ದೋಗ್ತಿದ್ದೀರಾ, ನೀವು ನಿಮ್ ಟಾಸ್ಕ್ ಆಡಿ ಅಂತ ರೀಸನ್ ಕೊಡ್ತಾರೆ. ಆಮೇಲೆ ತನಿಷ್ ಅವ್ರು ಬರ್ತಾರೆ. ತನಿಷ್ ಅವ್ರು ಬಂದು ಮೋಕ್ಷಿತಾ ಮತ್ತೆ ಮಂಜಣ್ಣನ ಒಂದ್ ಮಾಡಕ್ ನೋಡ್ತಾರೆ. ಅಂದ್ರೆ ನೀವು ಬಂದು ಮಾತಾಡಿ, ಅದ್ ಯಾಕೆ ನೀವು ಹಂಗ್ ಕುತ್ಕೊಂಡಿದೀರಾ ಸರಿಯಾಗಿ ಅಂತ ಎಲ್ಲ ಕೇಳ್ಕೊಂತಾರೆ. ಅದು ಕೂಡ ಅಲ್ಲಿ ಮೋಕ್ಷಿತ್ ಅವರು ಅದನ್ನ ಒಪ್ಪಲ್ಲ. ಇಲ್ಲ, ನಾನು ಅದನ್ನ ತಗೊಳಕ್ ಆಗಲ್ಲ, ನನಗೆ ಮೋಸಗಾರ್ತಿ ಅದೆಲ್ಲ ತುಂಬಾ ನನ್ನ ನೋವು ಮಾಡಿದಾರೆ ಮಂಜಣ್ಣ, ನಾನು ಅದನ್ನ ತಗೊಳಕ್ ಆಗಲ್ಲ ಅಂತ ಮೋಕ್ಷಿತ್ ಅವ್ರು ಹೇಳ್ತಿರ್ತಾರೆ. ಅವಾಗ ಅಲ್ಲಿ ಬಲೂನ್ನ ಮಂಜು ಅವ್ರ ಕೈಲಿ ಕೊಡ್ತಾರೆ. ಹೋಗ್ಬಿಟ್ಟು ನೀವು ಇದನ್ನ ಕೊಟ್ಟು ಯಾರಿಗಾದ್ರೂ ನಾಮಿನೇಷನ್ ಮಾಡ್ಬೇಕು, ಆ ಕತ್ತಿಯಲ್ಲಿ ಹಿಂಗ್ ಚುಚ್ಬಿಟ್ಟು ನೀವು ನಾಮಿನೇಷನ್ ಮಾಡ್ಬೇಕು ಅಂತ. ಅವಾಗ ಅವ್ರು ನಾಮಿನೇಷನ್ ಮಾಡೋದು ಧನರಾಜ್ ಅವರಿಗೆ. ಅದೇ ನೀವು ಜಿಲೇಬಿ ಕಾರಣ ಕೊಟ್ರಲ್ಲ, ನನಗೆ ಇಷ್ಟ ಅನ್ಸ್ಲಿಲ್ಲ, ಬರೀ ಅದನ್ನೇ ಕೊಟ್ರಿ ಲಾಸ್ಟ್ ವೀಕ್ ಅಲ್ಲಿ, ಅದನ್ನ ನನಗೆ ಇಷ್ಟ ಅನ್ಸ್ಲಿಲ್ಲ. ಮತ್ತೆ ನಿಮಗೆ ಅವಕಾಶ ಇದ್ದು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ನೀವು ಆಡ್ಲಿಲ್ಲ, ಅದನ್ನ ನೀವು ಬಿಟ್ಕೊಟ್ರಿ ಬೇರೆಯವರಿಗೆ. ಈ ಮನೇಲಿ ಉಳ್ಕೊಬೇಕಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕು, ನೀವು ಅದನ್ನ ಈಸಿಯಾಗಿ ಬಿಟ್ಕೊಟ್ರಿ. ಕಾರಣ ಕರೆಕ್ಟ್ ಆಗಿತ್ತು. ಆಮೇಲೆ ಶಿಶಿರ್ ಅವ್ರಿಗೆ ಕೊಟ್ರು, ಅದು ಕೂಡ ಕಾರಣ ನೀವು ಎಲ್ಲೋ ಕಳ್ದೋಗಿದ್ದೀರಾ, ಬೇರೆಯವ್ರ ವಿಷಯಕ್ಕೆ ಬಂದು ಗಲಾಟಿ, ಅಂದ್ರೆ ನನ್ನ ಹತ್ರ ಮಾತಾಡಕ್ ಬರ್ತಿದ್ದೀರಾ, ಮತ್ತೆ ನೀವು ಟಾಸ್ಕ್ ಅಲ್ಲೂ ಯಾವ್ದು ಸರಿಯಾಗಿ ಆಡ್ತಿಲ್ಲ ಅಂದಿದ್ ಕರೆಕ್ಟ್ ಆಗಿ ಇತ್ತು, ರೀಸನ್ ಕರೆಕ್ಟ್ ಆಗಿ ಇತ್ತು. ಅದನ್ನ ಶಿಶಿರು ಒಂದ್ ಸ್ವಲ್ಪ ವೈಯಕ್ತಿಕವಾಗಿ ತಗೊಂಡು, ಇಲ್ಲ ನಾನ್ ನಿಮಗೆ ಬೇಜಾರಾಗಬಾರ್ದು ಅಂತ ಕರ್ಕೊಂಡು ಹೋಗ್ತಿದ್ದ ಆ ಕಡೆ, ಅಂದ್ರೆ ಅದು ಟಾಪಿಕ್ ಅಲ್ಲಿ ಒಂದ್ ಸ್ವಲ್ಪ ಕ್ಲಾಶ್ ಆಯ್ತು. ಇವತ್ತು ಧನರಾಜ್ ಅವರು ಇವ್ರನ್ನ ನಾಮಿನೇಟ್ ಮಾಡ್ತಾರೆ, ರಜತ್ ಅವ್ರನ್ನ. ಅಂದ್ರೆ ತುಕಾಲಿ ಅವ್ರು ಬಂದಿರ್ತಾರೆ, ಅವಾಗ ನಾಮಿನೇಟ್ ಮಾಡ್ತಾರೆ. ಅವ್ರ ರೀಸನ್ ಕೊಡೋದು, ಮೊನ್ನೆ ನಾವು ಲಕ್ಸುರಿ ಟಾಸ್ಕ್ ಗೆಲ್ಬೇಕು ಅಂತ ನಾವು ಗೆದ್ವಲ್ಲ, ಆ ಇದ್ರಲ್ಲಿ ಗೆದ್ದಿದ್ದ ಕಾರಣ ರಜತ್ ಅವರು ಅಂತ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ. ಅದು ನನಗೆ ಕರೆಕ್ಟ್ ಅನ್ಸ್ಲಿಲ್ಲ ಅಂತ ರಜತಿಗೆ ನಾಮಿನೇಟ್ ಮಾಡ್ತಾರೆ. ರಜತ್ ಅವರಿಗೆ ಅದು ಬೇಜಾರಾಗಿ ಇದು ಟ್ರಿಗರ್ ಆಗುತ್ತೆ. ಏನ್ ಗುರು, ನೀನ್ ಏನ್ ಮಾತಾಡ್ತಿದ್ಯಾ, ಯಾರು ಹೇಳಿರೋದಂತ ನನ್ ಮೇಲೆ ಯಾಕೆ ನಾಮಿನೇಟ್ ಮಾಡ್ತಿದ್ಯಾ ಅಂತ ಅಂತಾರೆ. ಆಮೇಲೆ ಅಲ್ಲಿ ನೀನ್ ಚೈಲ್ಡ್ ಅದು ಇದು ಭಾಷೆ ಬರುತ್ತೆ. ಧನರಾಜ್ ಅವರು, ನೀನ್ ಆಟ ನೋಡ್ತಿದ್ದೀನಿ ನಾನು, ನೀವ್ ಯಾವ ರೀತಿ ಆಟ ಆಡ್ತಿದ್ದೀರಾ ಅಂತ. ಆಮೇಲೆ ಹಂಗೆ ಹೋಗಿ ಅಂಕಲ್ ಅಂಕಲ್ ಅಂತ ಅಂದು ಇದ್ ಮಾಡಕ್ ಹೋಗ್ತಾರೆ. ಅವಾಗ ಒಂದ್ ಸ್ವಲ್ಪ ಕ್ಲಾಶ್ ಆಗುತ್ತೆ. ಅವಾಗ ಮಂಜಣ್ಣ ಮತ್ತೆ ಗೌತಮಿ ಇವರಿಬ್ರು ಬಿಡ್ಸಕ್ ನೋಡ್ತಿರ್ತಾರಲ್ಲ ಜಗಳ. ನೋಡೋಣ ಅದ್ ಯಾವ ರೀತಿ, ಏನಕ್ಕೆ. ರಜತ್ ಅವರು ತುಂಬಾ ಮಾತಾಡ್ತಿದ್ದಾರೆ. ಇಷ್ಟೊಂದೆಲ್ಲ ಮಾತಾಡೋದು ಅವಶ್ಯಕತೆ ಇರಲಿಲ್ಲ ನನ್ನ ಪ್ರಕಾರ. ಚೈಲ್ಡಿಶ್ ಅದೆಲ್ಲ ಕರೆಯೋದು, ಒಂದು ನಾಮಿನೇಷನ್ ಟಾಸ್ಕಿಗೆ ನೀವು ಇಷ್ಟೊಂದೆಲ್ಲ ಮಾತಾಡೋದು ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸ್ತಿದೆ. ನೀವೆಲ್ಲ ಟಾಸ್ಕ್ ಚೆನ್ನಾಗಿ ಆಡ್ತಿದ್ದೀರಾ, ಬಟ್ ಮಾತಂತೂ ತುಂಬಾ ಜಾಸ್ತಿ ಆಡ್ತಿದ್ದೀರಾ. ಆ ಮಾತನ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಆಗ್ತೀರಾ ಅಂತ ನನಗೆ ಅನ್ಸ್ತಿದೆ. ನೋಡೋಣ ಅದ್ ಯಾವ ರೀತಿ ನಡೆಯುತ್ತೆ ಅಂತ. ಕಾರ್ತಿಕ್ ಮಹೇಶ್ ಅವರು ಬರ್ತಾರೆ, ನಮ್ರತ್ ಅವರು ಬರ್ತಿದ್ದಾರೆ ಇವತ್ತು ಮನೆ ಒಳಗೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಈ ಎಪಿಸೋಡ್ ಮುಗಿದ ಮೇಲೆ ಎಪಿಸೋಡ್ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ನಮ್ಮ ಚಾನಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗುರು ಅಂತ ಹೇಳ್ತಾ, ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು.